ಎಸ್ ನಮ್ಮ ಜೊತೆ ಈಗ ನಟ ಶರಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಪೂಜೆಯಿಂದ ಚಿತ್ರರಂಗ ಬದಲಾಗುತ್ತಾ, ಹೊಸ 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 ರೂಪ ಪಡೆದುಕೊಳ್ಳುತ್ತಾ ಅಂತ? ಹೌದಲ್ವಾ ಸರ್? ಯಾಕಂದರೆ ದೇವರಿಗೆ ಒಪ್ಪಿಸಿದಲ್ಲಿ ಎಲ್ಲ ದೇವ್ರದ್ದೇ ತಲ್ಲೆಲ್ಲ ಭಗವಂತಂದೇ ತಾನೆ. ಅಪ್ಪ ಈ ಥರದ್ದು ಈಗ ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಒಂದು ನಿರೀಕ್ಷೆ ಆಗಲಿ ದೇವರಿಗೆ ಒಪ್ಪಿಸುವಂಥದ್ದು ನಮ್ಮ ನಿಯಮ. ಇವತ್ತೂ ಕೂಡ ಅಲ್ಲಿ ಆಗ್ತಾ ಇರೋವಂಥದ್ದು ಅಂತೆ. ಹಿಂಗಾಗಿದೆ, ನೀನು ಒಪ್ಪಿಸ್ಕೊಳಪ್ಪ, ಒಂದು ಒಳ್ಳೇದು ಮಾಡು ಅಂತನ್ನೋವಂಥದ್ದು. ಇದಕ್ಕೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಗವಂತ ಇದಾನಲ್ವ. ಒಂದು ಮನೆ ಕಟ್ಟಕ್ಕೆ ಶುರು ಮಾಡ್ತೀವಿ ನಾವು ಅಂತಂತಂದರೆ ಅದಕ್ಕೊಂದು ಗುದ್ಲಿ ಪೂಜೆ ಅಂತ ಮಾಡ್ತೀವಿ, ಅದಕ್ಕೊಂದು ಹೋಮ ಹವನಗಳನ್ನ ಮಾಡ್ತೀವಲ್ಲ, ಅದೇ ಥರ ಇವತ್ತೂ ಕೂಡ ದೇವರಿಗೆ ನಮಿಸುವಂಥ ಒಂದು ಕೆಲಸ ಆಗ್ತಾರೆ. ಸರ್, ಇದೊಂದು ವೈಯಕ್ತಿಕವಾಗಿ ಪೂಜೆ ಆಗ್ತಿದೆ ಈಗ. ಯಾಕಂದರೆ ಸಾಕಷ್ಟು ಜನ ಬರಬೇಕಿತ್ತು, ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು, ಬಟ್ ಬೆರಳಿನ ಜನ ಮಾತ್ರ ಬಂದಿದ್ದಾರೆ. ಇದು ವೈಯಕ್ತಿಕವಾಗಿ ಮಾಡ್ತದೆ ಅಂತ ಆರೋಪ ಸರ್ ಹೇಳಲಾಗ್ತಿದೆ. ಇದಕ್ಕೆ ಸ್ಪಷ್ಟನೆ ಏನು ಸರ್ ಅಂತ? ಇನ್ನೂ 11:30 ಟೈಮು, ಸಾಯಂಕಾಲ ತನಕ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಇನ್ನೂ ಎಲ್ಲರೂ ಕೂಡ ಬರ್ತಾರೆ ಅಂತ ಅನ್ನುವ ನಿರೀಕ್ಷೆ ನನಗೆ. ಒಂದು ನಟ ದರ್ಶನ ವಿಚಾರವಾಗಿ ಸಹ ಪೂಜೆ ಆಗುತ್ತೆ ಅಂತ ಕೆಲವೊಬ್ರು ಮಾಡ್ತೀವಿ, ಏನಾಗುತ್ತೆ ಒಳಗೆ ಹೋಗಿದ್ದಾರೆ ನಮ್ಮ ನಟ, ಅವರು ನಮ್ಮ ಆ್ಯಕ್ಟರ್ ಅವರು ಅಂತ ಕೆಲವೊಬ್ಬರು ನಟ ನಟಿಯರು ಸಹ ಹೇಳ್ತಿದ್ದಾರೆ ಸರ್. ಇದಕ್ಕೆ ಚರ್ಚೆ ಆದ ನಂತರ ಇದಕ್ಕೆ ಕ್ಲಾರಿಫಿಕೇಷನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಎಲ್ಲನೂ ಕೂಡ ಎಲ್ಲ ಇದರಲ್ಲೂ ಇದಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇಡೀ ಚಿತ್ರರಂಗ ನಮ್ಮದೊಂದು ಫ್ಯಾಮ್ಲಿ ಥರ ಅಂತ ಅಂದ್ಕೊಂಡಿರೋವಂಥದ್ದು. ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಚಿತ್ರರಂಗವನ್ನು ಅವಲಂಬಿಸಿರೋವಂಥವ್ರು ನಾವೆಲ್ಲರೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅನ್ನುವ ಕಾರ್ಯ. ಯಾಕಂದರೆ ಸರ್ ಕನ್ನಡ ಚಿತ್ರರಂಗ ತುಂಬ ಅಂದರೆ ತುಂಬ ಓಡ್ತಾ ಇಲ್ಲ, ಮತ್ತೊಂದು ಕಡೆ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದಾಗ್ತಿದ್ದಾವೆ. ಈ ಒಂದು ವಿಚಾರವಾಗಿ ಏನು ಹೇಳ್ತೀರಿ ಸರ್ ಅಂತ? ನಾನು ಆವಾಗಲೇ ಹೇಳಿದ್ನಲ್ಲ, ಸಂಕಷ್ಟ ಅಂತ ಬಂದಾಗ ನೋಡಿ, ನಮಗೆ ಕೋವಿಡ್ ಅಂತನ್ನುವ ಒಂದು ಮಾರಿ ಇಡೀ ಪ್ರಪಂಚಕ್ಕೆ ದಿಢೀರಂತ ಅಪ್ಪಳಿಸುತ್ತೆ ಅಂತ ಅನ್ನೋದನ್ನು ನಾವು ಏನಾದ್ರು ಕಂಡಿದ್ವಾ? ಗೊತ್ತಿರಲಿಲ್ಲ ನಮಗೆ ಈ ಥರದ್ದೊಂದು ಕಾಯಿಲೆ ಬರುತ್ತೆ ಅಂತ ಅನ್ನೋವಂಥದ್ದು. ದಿಢೀರಂತ ಬಂದಂಥದ್ದು. ಅದಾದ ನಂತರ ಒಂದಿಷ್ಟು ಹಿರಿಯರು ಹೇಳಿದ್ರಂತೆ, ಈ ಥರದ್ದೊಂದು ಪೂಜೆ ಮಾಡಿಸಿ ಸರಿ ಹೋಗುತ್ತೆ ಅಂತ. ಅಲ್ಲಿಂದನೂ ಈ ಥರದ್ದೊಂದು ಬ್ಯಾಲೆನ್ಸು ಇದ್ದಿದ್ದಂಥದ್ದು. ಚಿತ್ರರಂಗ ಕೋವಿಡಲ್ಲಿ ನಲಗಿದೆ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತನ್ನುವ ಒಂದು ವಿಚಾರಕ್ಕೆ ಅಂತ ಬಂದಾಗ ಮೊದಲು ನಿಂತ ಇಂಡಸ್ಟ್ರಿ ನಮ್ಮದು, ಕೊನೆಯಲ್ಲಿ ಶುರು ಆದಂಥ ಮತ್ತು ಓಪನ್ ಆದಂಥ ಇಂಡಸ್ಟ್ರಿನೂ ನಮ್ಮದೇ. ಅಂದರೆ ಜಾಸ್ತಿ ದಿವಸ ಬೆಳೆದವರು ನಾವು. ಸೊ ಹೀಗಾಗಿ ಅಲ್ಲಿಂದನೂ ಕೂಡ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಈ ಥರದ ಘಟನೆಗಳಾಗ್ತಾನೇ ಬಂದಿರುವಂಥದ್ದು. ಎಲ್ಲ ಭಗವಂತನಿಗೆ ಒಪ್ಪಿಸಿ ಇಲ್ಲಿಂದ ಮೇಲೆ ಒಳ್ಳೇದು ಮಾಡಪ್ಪ ಅಂತ. ಸೊ ಒಳ್ಳೇದಾಗಲಿ ಸರ್ ಚಿತ್ರರಂಗಕ್ಕೆ. ಎಸ್, ಇದಿಷ್ಟು ನಟ ಶರಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ ನಟ ಶರಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಪೂಜೆಯಿಂದ ಚಿತ್ರರಂಗ ಬದಲಾಗುತ್ತಾ, ಹೊಸ ರೂಪ ಪಡೆದುಕೊಳ್ಳುತ್ತಾ ಅಂತ? ಹೌದಲ್ವಾ ಸರ್? ಯಾಕಂದರೆ ದೇವರಿಗೆ ಒಪ್ಪಿಸಿದಲ್ಲಿ ಎಲ್ಲ ದೇವ್ರದ್ದೇ ತಲ್ಲೆಲ್ಲ ಭಗವಂತಂದೇ ತಾನೆ. ಅಪ್ಪ ಈ ಥರದ್ದು ಈಗ ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಒಂದು ನಿರೀಕ್ಷೆ ಆಗಲಿ ದೇವರಿಗೆ ಒಪ್ಪಿಸುವಂಥದ್ದು ನಮ್ಮ ನಿಯಮ. ಇವತ್ತೂ ಕೂಡ ಅಲ್ಲಿ ಆಗ್ತಾ ಇರೋವಂಥದ್ದು ಅಂತೆ. ಹಿಂಗಾಗಿದೆ, ನೀನು ಒಪ್ಪಿಸ್ಕೊಳಪ್ಪ, ಒಂದು ಒಳ್ಳೇದು ಮಾಡು ಅಂತ ಅನ್ನೋವಂಥದ್ದು. ಇದಕ್ಕೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಗವಂತ ಇದಾನಲ್ವ. ಒಂದು ಮನೆ ಕಟ್ಟಕ್ಕೆ ಶುರು ಮಾಡ್ತೀವಿ ನಾವು ಅಂತಂತಂದರೆ ಅದಕ್ಕೊಂದು ಗುದ್ಲಿ ಪೂಜೆ ಅಂತ ಮಾಡ್ತೀವಿ, ಅದಕ್ಕೊಂದು ಹೋಮ ಹವನಗಳನ್ನ ಮಾಡ್ತೀವಲ್ಲ, ಅದೇ ಥರ ಇವತ್ತೂ ಕೂಡ ದೇವರಿಗೆ ನಮಿಸುವಂಥ ಒಂದು ಕೆಲಸ ಆಗ್ತಾರೆ. ಸರ್, ಇದೊಂದು ವೈಯಕ್ತಿಕವಾಗಿ ಪೂಜೆ ಆಗ್ತಿದೆ ಈಗ. ಯಾಕಂದರೆ ಸಾಕಷ್ಟು ಜನ ಬರಬೇಕಿತ್ತು, ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು, ಬಟ್ ಬೆರಳಿನ ಜನ ಮಾತ್ರ ಬಂದಿದ್ದಾರೆ. ಇದು ವೈಯಕ್ತಿಕವಾಗಿ ಮಾಡ್ತದೆ ಅಂತ ಆರೋಪ ಸರ್ ಹೇಳಲಾಗ್ತಿದೆ. ಇದಕ್ಕೆ ಸ್ಪಷ್ಟನೆ ಏನು ಸರ್ ಅಂತ? ಇನ್ನೂ 11:30 ಟೈಮು, ಸಾಯಂಕಾಲ ತನಕ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಇನ್ನೂ ಎಲ್ಲರೂ ಕೂಡ ಬರ್ತಾರೆ ಅಂತ ಅನ್ನುವ ನಿರೀಕ್ಷೆ ನನಗೆ. ಒಂದು ನಟ ದರ್ಶನ ವಿಚಾರವಾಗಿ ಸಹ ಪೂಜೆ ಆಗುತ್ತೆ ಅಂತ ಕೆಲವೊಬ್ರು ಮಾಡ್ತೀವಿ, ಏನಾಗುತ್ತೆ ಒಳಗೆ ಹೋಗಿದ್ದಾರೆ ನಮ್ಮ ನಟ, ನಮ್ಮ ಆ್ಯಕ್ಟರ್ ಅವರು ಅಂತ ಕೆಲವೊಬ್ಬರು ನಟ ನಟಿಯರು ಸಹ ಹೇಳ್ತಿದ್ದಾರೆ ಸರ್. ಇದಕ್ಕೆ ಚರ್ಚೆ ಆದ ನಂತರ ಇದಕ್ಕೆ ಕ್ಲಾರಿಫಿಕೇಷನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಎಲ್ಲನೂ ಕೂಡ ಎಲ್ಲ ಇದರಲ್ಲೂ ಇದಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇಡೀ ಚಿತ್ರರಂಗ ನಮ್ಮದೊಂದು ಫ್ಯಾಮ್ಲಿ ಥರ ಅಂತ ಅಂದ್ಕೊಂಡಿರೋವಂಥದ್ದು. ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಚಿತ್ರರಂಗವನ್ನು ಅವಲಂಬಿಸಿರೋವಂಥವ್ರು ನಾವೆಲ್ಲರೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅನ್ನುವ ಕಾರ್ಯ. ಯಾಕಂದರೆ ಸರ್ ಕನ್ನಡ ಚಿತ್ರರಂಗ ತುಂಬ ಅಂದರೆ ತುಂಬ ಓಡ್ತಾ ಇಲ್ಲ, ಮತ್ತೊಂದು ಕಡೆ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದಾಗ್ತಿದ್ದಾವೆ. ಈ ಒಂದು ವಿಚಾರವಾಗಿ ಏನು ಹೇಳ್ತೀರಿ ಸರ್ ಅಂತ? ನಾನು ಆವಾಗಲೇ ಹೇಳಿದ್ನಲ್ಲ, ಸಂಕಷ್ಟ ಅಂತ ಬಂದಾಗ ನೋಡಿ, ನಮಗೆ ಕೋವಿಡ್ ಅಂತನ್ನುವ ಒಂದು ಮಾರಿ
ಇಡೀ ಪ್ರಪಂಚಕ್ಕೆ ದಿಢೀರಂತ ಅಪ್ಪಳಿಸುತ್ತೆ ಅಂತ ಅನ್ನೋದನ್ನು ನಾವು ಏನಾದ್ರು ಕಂಡಿದ್ವಾ? ಗೊತ್ತಿರಲಿಲ್ಲ ನಮಗೆ ಈ ಥರದ್ದೊಂದು ಕಾಯಿಲೆ ಬರುತ್ತೆ ಅಂತ ಅನ್ನೋವಂಥದ್ದು. ದಿಢೀರಂತ ಬಂದಂಥದ್ದು. ಅದಾದ ನಂತರ ಒಂದಿಷ್ಟು ಹಿರಿಯರು ಹೇಳಿದ್ರಂತೆ, ಈ ಥರದ್ದೊಂದು ಪೂಜೆ ಮಾಡಿಸಿ ಸರಿ ಹೋಗುತ್ತೆ ಅಂತ. ಅಲ್ಲಿಂದನೂ ಈ ಥರದ್ದೊಂದು ಬ್ಯಾಲೆನ್ಸು ಇದ್ದಿದ್ದಂಥದ್ದು. ಚಿತ್ರರಂಗ ಕೋವಿಡಲ್ಲಿ ನಲಗಿದೆ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತನ್ನುವ ಒಂದು ವಿಚಾರಕ್ಕೆ ಅಂತ ಬಂದಾಗ ಮೊದಲು ನಿಂತ ಇಂಡಸ್ಟ್ರಿ ನಮ್ಮದು, ಕೊನೆಯಲ್ಲಿ ಶುರು ಆದಂಥ ಮತ್ತು ಓಪನ್ ಆದಂಥ ಇಂಡಸ್ಟ್ರಿನೂ ನಮ್ಮದೇ. ಅಂದರೆ ಜಾಸ್ತಿ ದಿವಸ ಬೆಳೆದವರು ನಾವು. ಸೊ ಹೀಗಾಗಿ ಅಲ್ಲಿಂದನೂ ಕೂಡ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಈ ಥರದ ಘಟನೆಗಳಾಗ್ತಾನೇ ಬಂದಿರುವಂಥದ್ದು. ಎಲ್ಲ ಭಗವಂತನಿಗೆ ಒಪ್ಪಿಸಿ ಇಲ್ಲಿಂದ ಮೇಲೆ ಒಳ್ಳೇದು ಮಾಡಪ್ಪ ಅಂತ ನಾವು. ಸೊ ಒಳ್ಳೇದಾಗಲಿ ಸರ್ ಚಿತ್ರರಂಗಕ್ಕೆ. ಎಸ್ ಇದಿಷ್ಟು ನಟ ಶರಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬನ್ನಿ ಇಲ್ಲಾಂದ್ರೆ